DCC ಬ್ಯಾಂಕ್ ಅಂತ ಮೋಸ್ಟ್ಲಿ ಪಕ್ಷದ ನೆಲೆಗಟ್ಟಲೆ ಏನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರದ ಕೆಲಸ ಏನಾಗೋದಪ್ಪ ಅಂತಂದ್ರೆ ಪಕ್ಷದ ನೆಲೆಗಟ್ಟಲೆ ಆಯ್ಕೆ ಆಗುವಂಥದ್ದು. ಯಾಕಂದ್ರೆ 8 ಯಾರು BJPಗೆ 8 ಕಾಂಗ್ರೆಸ್ಗೆ 8 ಜನ ಬಂದಿದ್ದಾರೆ ಪಕ್ಷದ ನೆಲೆಯಿಂದ. ಈಗಂತ ಇಲ್ಲಿ ಹಿಂದೆ ಸರಿದ್ರು ಜಾರಕಿಹೊಳಿ ಅವರಾದು, ಅದೇ ಕಾಲಕ್ಕೆ ನಮ್ಮ ಕತ್ತಿ ಮತ್ತು ಸೌದಿಯವ್ರ ಮನೆಗಳಾದವು ಎಲ್ಲ ಹಿಂದೆ ಸರಿದ್ರಿ. ಈಗ ಏನು ಮುಂದಂದ್ರೆ ಅಧ್ಯಕ್ಷ ಮಾಡ್ಕೊಳ್ಳೋದು ಸಾಧ್ಯಷ್ಟು ಮಟ್ಟಿಗೆ ಸಾಧ್ಯ ಆದಷ್ಟು ಇನ್ನು ವೈರತ್ವನ ಬಿಟ್ಕೊಂಡು ದೋಸ್ತಿ ಮಾಡ್ಕೊಳ್ಳೋಂಥ ಒಂದೇನೋ ಪ್ರಯತ್ನ ನಡೀಬಹುದು ಅಂತ ಒಂದು ತರ್ಕ ಮತ್ತು ನಡೆದವಂತೂ ಕೆಲವೊಂದಿಷ್ಟು ಜನ ಮಾತಾಡಿಕೊಡ್ತಾ ಇದ್ದಾರೆ. ಮಾತಾಡಿ ನೋಡಪ್ಪ ಇಲ್ಲಿಂದ ರಾಜಕೀಯದಲ್ಲಿಂದ ರೆಕ್ಕ ಪೊಕ್ಕ ಹಾರಾಟ ಗಿರಾಟ ಕಾಲ ಈಗಿಲ್ಲ ನಾನ ಬರ್ತಿರ್ತಾವೆ ಸೌದಿಗಳಿಗೆ. ಆ ನೆಲೆಯಲ್ಲಿ ಈಗ ಸೌದಿಯವ್ರಿಗೆ ಒಂದು ವೇಳೆ ಮಂತ್ರಿಗಿರಿ ಸಿಗಲಿಲ್ಲ ಏನು ಮಾಡ್ಬೋದು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅದು. ಸಿಗ್ತದೆ ಅನ್ನೋಂಥದ್ದು 99.9% ಅದು. ಸಿಗದೆ ಹೋದ್ರೆ ಕಾಂಗ್ರೆಸ್ನ ಉಳಿತಾರ. ಇದೇ ಕಾಲಕ್ಕೆ ಉತ್ತರ ಕರ್ನಾಟಕದಲ್ಲೇ ಒಂದಷ್ಟು ವೀಕ್ ಆಗ್ಯದ BJP, ಅದರಲ್ಲೂ ಬೆಳಗಾವಿಯಲ್ಲಿ ವೀಕ್ ಆಗ್ಯದ ಅಧಿಕಾರ ಹಿಡಿಯಲ್ಲ. ಈಗಾಗಲೇ ಹಿಂದೆ ರಮೇಶ್ ಜಾರಕಿಹೊಳಿ ಕೈಯಲ್ಲೇ ಕೊಟ್ಟು ವಿಧಾನಸಭಾ ಚುನಾವಣೆಯಲ್ಲೇ BJP ಒಂದಿಟ್ಟು ಹಿಂಪಡ್ತೇನೆ ಅನುಭವಿಸಿದೆ ಅನ್ನೋದು ಗೊತ್ತದು. ಅದಕ್ಕೆ ಇವತ್ತು ಹೊಸ ನಾಯಕರು ಹುಡುಕ್ತಾ ಇದ್ದಾರೆ ಸುದ್ದಿಗಳಿದ್ದಾವೆ. ಅದು ರಮೇಶ್ ಕತ್ತಿಯ ಮೂಲಕ. ರಮೇಶ್ ಕತ್ತಿಯಲ್ಲಿ ಚಬಾಕ್ ಚಾತುರ್ಯತೆ ಅದ, ಒಂದು ಸ್ವಲ್ಪ ಯತ್ನಾಳರ ಬಾಯಿ ಬಡಕ್ತನ ಅದ, ಇಲ್ಲಂತಲ್ಲ. ಕೆಲವೊಂದಿಷ್ಟು ಜನ ಮಾರ್ಪಾಡು ಮಾಡಿಕೊಂಡ್ರೆ ಒಬ್ಬ ಒಳ್ಳೆಯ ನಾಯಕ ಅವರುಗಳಿದ್ದಾರೆ ಮತ್ತು ಸಂಘಟನಾಕಾರರಾಗ್ಬೋದು. ಮತ್ತು ಅದರಿಂದ ಅವರು ಉಮೇಶ್ ಕತ್ತಿ ಅವ್ರ ಹೆಸರದ ಆ ಭಾಗದಲ್ಲೇ. ಜೊತೆಗೆ ಸೌದಿಯವರಿಗೆ ಕಾಂಗ್ರೆಸ್ ಮಿನಿಸ್ಟರ್ಶಿಪ್ ಸಿಗಲಿಲ್ಲಪ್ಪ ಅಂದ್ರೆ ಅವರು BJPಗೆ ಹಾರಬಹುದಾ ಅಂಥೇಳಿ ಒಂದು ತರ್ಕದ. ಅದರ ಮುನ್ನೆಲೆ ಇಟ್ಕೊಂಡು ಮಾತಾಡಿರ್ಬೋದು ರಮೇಶ್ ಜಾರಕಿಹೊಳಿ ಅವರು. ನಮ್ಮ BJPಗೆ ಬಂದು ಒಳಗೆ ತೆಗೆದುಕೊಳ್ಳೋದಿಲ್ಲ, ಪೀಡೆ ಹೋಗೈತಿ ಅಂತ ಏನೋ ಮಾತಾಡಿದ್ರು ಅವರು. ಅದು ಈಗಾಗಲೇ ಅದಕ್ಕೆ ವಿರೋಧ ಬಂತು, ಏನಾಯ್ತು ಎಲ್ಲ